ಹಲೋ ಫುಡೀಸ್, ವೆಲ್ಕಮ್ ಟು ರಮ್ಯಾ ರೆಸಿಪಿ ಮಾರ್ಕೆಟ್. ಇವತ್ತು ನಾನು ನಿಮಗೆ ರೆಸಿಪಿ ತಂದಿರೋದು ಅವಲಕ್ಕಿ ಉಪ್ಪಿಟ್ಟು. ಈ ಅವಲಕ್ಕಿ ಉಪ್ಪಿಟ್ಟು ಬೆಸ್ಟ್ ಬ್ರೇಕ್ಫಾಸ್ಟ್, ಗೊತ್ತಾ ನಿಮಗೆ? ಬಾಕ್ಸ್ನ ಖಾಲಿ ಮಾಡಿಕೊಂಡು ಬರ್ತಾರೆ, ಅಷ್ಟು ರುಚಿಯಾಗಿ ಇರುತ್ತೆ ಈ ಬ್ರೇಕ್ಫಾಸ್ಟು. ಮಾಡೋದು ಹೇಗೆ ನೋಡ್ಕೊಂಬರೋಣ ಬನ್ನಿ. 2 ಇಂದ 3 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಹಾಗೆ ಅದ್ರ ಜೊತೆಗೆ ಉದ್ದಿನ ಬೇಳೆ ಕೂಡ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಕಡಲೆ ಬೀಜ, ಇದಕ್ಕೆ ಒಳ್ಳೆ ಫ್ಲೇವರ್ ಕೊಡ್ತವೆ ಈ ಕಾಳುಗಳೆಲ್ಲ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕೆಂಪಗಾಗೋವರೆಗೂ. ಅದ್ರ ಮೇಲೆ ನಾನು ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಬಿಟ್ಟ ಮೇಲೆ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಸಣ್ಣಗೆ ಹಚ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ಉದ್ದಗೆ ಹಚ್ಕೊಂಡಿರೋ ಅಂಥ ಮೆಣಸಿನ್ಕಾಯಿ. ಇವೆರಡನ್ನು ಈ ಈರುಳ್ಳಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈ ಅವಲಕ್ಕಿಯ ಮಿನರಲ್ಸ್ ಮತ್ತು ವಿಟಮಿನ್ಸಿಂದ ಸಣ್ಣ ಆಗೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇನ್ನು ಯಾರೆಲ್ಲ ಇದನ್ನು ಬ್ರೇಕ್ಫಾಸ್ಟ್ ಆಗಿ ಡಯಟ್ ಮಾಡೋರು ಯೂಸ್ ಮಾಡ್ತಾ ಇಲ್ಲ, ಬೇಗ ಬೇಗ ಇದನ್ನು ಯೂಸ್ ಮಾಡಿ. ಹಾಗೆ ಈಗ ನಾನು ಇದಕ್ಕೆ ಅರಿಶಿನ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ. ಅರಿಶಿನ ಪೌಡ್ರ್ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಈ ಅರಿಶಿನ ಪೌಡ್ರಿಂದ ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಸಿಗುತ್ತೆ ಮತ್ತು ರುಚಿಯಾಗೂ ಕೂಡ ಇರುತ್ತೆ ನಮ್ಮ ಬ್ರೇಕ್ಫಾಸ್ಟ್. ನಂತರ ಇದು ಕೂಡ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಆ್ಯಪಲ್ ಟೊಮೆಟೊ, ತುಂಬ ಚೆನ್ನಾಗಿ ಹಣ್ಣಾಗಿರೋವಂಥ ಆ್ಯಪಲ್ ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಸ್ಮೆಲ್ಲು ಘಮ ಘಮ ಅಂತ ಬರುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈಗ ಇದು ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಪುಡಿ ಉಪ್ಪು ಹಾಕ್ಕೋತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕಲ್ಲುಪ್ಪು ಯೂಸ್ ಮಾಡಬೇಡಿ, ಬಾಯಿಗೆ ಕಲ್ಲಾಗೆ ಸಿಗುತ್ತೆ, ಇದು ಕರಗಲ್ಲ. ಆದ್ದರಿಂದ ಪುಡಿ ಉಪ್ಪು ಯೂಸ್ ಮಾಡಿ, ತುಂಬ ಚೆನ್ನಾಗಿ ಇರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋಣ, ಉಪ್ಪು ಕರಗೋ ತನಕ. 1 ಮಿನಿಟ್ ಲಿಡ್ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಡೋಣ ಕಡಿಮೆ ಉರಿಲಿ. ನಂತರ ತೆಗೆದುಬಿಟ್ಟು ಮತ್ತೊಂದು ಸಲ ಕೈ ಆಡಿಸ್ಬಿಟ್ಟು ಈಗ ನಾವು ನೆನೆಸಿರೋ ಅಂತಹ ಅವಲಕ್ಕಿ ಹಾಕ್ಕೊಳ್ಳೋಣ. ಇಲ್ಲಿ ಒಂದು 10 ಮಿನಿಟ್ಸ್ ನೆನೆಸಿ ಸೋಸಿರೋ ಅಂಥ ಅವಲಕ್ಕಿ ಹಾಕ್ತಾಯಿದ್ದೀನಿ. ಮುಂಚೆನೇ ನೆನೆಸಿ ಇಟ್ಕೊಂಡು ಮತ್ತು ಸೋಸ್ಕೊಂಡಿದ್ರೆ ಈ ಥರ ಉದ್ರಾಗಿ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಮತ್ತೆ ಒಂದು 2 ಮಿನಿಟ್ಸ್ ಕ್ಯಾಪ್ ಮುಚ್ಚಿಬಿಟ್ಟು ಬಿಡೋಣ. ಮತ್ತೆ ನೋಡೋಣ, ಓಪನ್ ಮಾಡಿಬಿಟ್ಟು ಮತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕಡಿಮೆ ಉರಿಲಿ ಬೇಯಿಸೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಲಾಸ್ಟಿಗೆ ನಾನು ಕಾಯಿ ತುರಿ ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ನೀವು ಇದನ್ನೆಲ್ಲ ಹಾಕ್ಬಿಟ್ಟು ಕ್ಯಾಪ್ ಮುಚ್ಚಿಬಿಟ್ಟು ಒಂದು 2 ಮಿನಿಟ್ಸ್ ಬಿಟ್ಟರೆ ಸಾಕು. ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ನಿಮ್ಮ ಬೆಳಗಿನ ಹೆಲ್ತಿ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಮಕ್ಕಳಿಗೆ ಬಾಕ್ಸಿಗೆ, ಗಂಡಂದಿರ ಬಾಕ್ಸಿಗೆ ಕಳಿಸಿದ್ರೆ ಪಕ್ಕ ಖಾಲಿ ಮಾಡ್ಕೊಂಡು ಖಾಲಿ ಬಾಕ್ಸೇ ತರೋದವರು. ಅಷ್ಟು ರುಚಿಯಾಗಿರುತ್ತೆ. ಹಾಗೆ ಟಮ್ಮಿ ಫಿಲ್ ಕೂಡ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ, ಎಷ್ಟು ಬೇಗ ರುಚಿಕರ ಆದ ಹೆಲ್ತಿ ಬ್ರೇಕ್ಫಾಸ್ಟ್ನ ಮಾಡಿದ್ವಿ ಅಂತ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ಹಾಗೆ ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂದರೆ ಬೇಗ ಬೇಗ ಶೇರ್, ಕಮೆಂಟ್, ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಮಾರ್ಕೆಟಿಗೆ ಹೊಸಬ್ರಾಗಿದ್ದೀರಾ, ಬೇಗ ಸಬ್ಸ್ಕ್ರೈಬ್ ಬಟನ್ ಒತ್ಬಿಟ್ಟು ಬೇಗ ನನ್ನ ಮಾರ್ಕೆಟ್ ಒಳಗೆ ಬನ್ನಿ. ಹೊಸ ರುಚಿಯಾದ ಹೆಲ್ತಿ ಬ್ರೇಕ್ಫಾಸ್ಟ್ನ ಯಾವ ರೀತಿ ಮಾಡೋದು ಅಂತ ಕಲ್ತ್ಕೊಂಡು ನೀವು ಕೂಡ ಹೆಲ್ತಿ ಫುಡ್ಡು ತಿಂದು ಆರೋಗ್ಯವಾಗಿರಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ರೆಸಿಪಿ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.